ರಾಜ್ಯಪಾಲರ ಬುಲಾವ್ ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ಹಾಜರಾಗ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ. ಮಡಿಕೇರಿಯಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಅಬ್ರಹಾಂ ಅವರ ದೂರಲ್ಲಿ ಎರಡೇ ಭಾಳ ಪ್ರಮುಖವಾಗಿದ್ದದ್ದು. ಒಂದು, ಆ ಜಾಗ ಏನಾಗಿತ್ತು, ಆ ಜಾಗ ಆಲ್ರೆಡಿ 2004ರಲ್ಲೇ ಲೇಔಟ್ ಆಗಿ ಮಾರಾಟ ಮಾಡಲಾಗಿತ್ತು. ಜನವಸತಿ ಪ್ರದೇಶವಾಗಿತ್ತದು, ಜನವಸತಿ ಇತ್ತು, ಅಲ್ಲಿ ಪಾರ್ಕ್ ಇತ್ತು, ರೋಡ್ ಇತ್ತು, ಎಲ್ಲವೂ ಇತ್ತು. ಅಂಥ ಜಾಗವನ್ನು ನಂತರದ ದಿನಮಾನಗಳಲ್ಲಿ ಹೇಗೆ ಕೃಷಿ ಭೂಮಿ ಅಂತ ಹೇಳಿ ಮಲ್ಲಿಕಾರ್ಜುನ ಅವರಿಗೆ ಕೊಟ್ರಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಆ ಜಾಗವನ್ನು ಪರೀಕ್ಷೆ ಮಾಡಿದಂಥ ತಹಶೀಲ್ದಾರರು ಕೂಡ ಅದು ಜನವಸತಿ ಪ್ರದೇಶವಲ್ಲ, ಕೃಷಿ ಭೂಮಿ ಅಂತ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಾಗಿ ಈ ಹಿಂದೆ ಕೂಡ ಮಾತಾಡಿದ್ರು. ನಾನು ಯಾವುದೇ ಚಾಲೆಂಜಿಗೆ ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಮೇಲೆ ಇವರನ್ನೊಬ್ಬ ಬ್ಲ್ಯಾಕ್ ಮೇಲರ್ ಅಂತ ಹೇಳಿ ಸಿದ್ದರಾಮಯ್ಯನವರು ಕರೆದಿದ್ರು. ಬ್ಲ್ಯಾಕ್ ಮೇಲರ್ ಯಾಕೆಂತಂದರೆ ಇವರು ಕೂಡ ಅನೇಕ ಕೇಸ್ಗಳನ್ನು BSY ಮೇಲೆ, DK ಮೇಲೆ, ವಿಜೇಂದ್ರ ಮೇಲೆ ಇಲ್ಲ, ಆಮೇಲೆ ನಿರಾಣಿ ಮೇಲೆ, ಅನೇಕರ ಮೇಲೆ ಕೊಟ್ಟಿದ್ರು. ಆ ಕೇಸ್ಗಳು ಇನ್ನೂ ಕೂಡ ಪ್ರತಿಯೊಬ್ಬರ ಮೇಲೆ ಇವರು ಹಾಕ್ತಾರೆ, ಇವರು ಬ್ಲ್ಯಾಕ್ ಮೇಲರ್ ಅಂತ ಹೇಳಿದರು. ಆಮೇಲೆ ಕೆಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಉಳಿದವ್ರದ್ದೆಲ್ಲ ಕೇಸ್ಗಳಿದ್ದಾಗ ಯಾವುದೇ ರೀತಿಯಲ್ಲಿ ತನಿಖೆಗೆ ಅವಕಾಶ ಸಿಕ್ಕಿಲ್ಲ. ಆದರೆ TJ ಅಬ್ರಾಮ್ ಅವರು ಕೊಟ್ಟ 1 ಗಂಟೆ ಒಳಗಾಗಿ ನಿಮ್ಮ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತೇಳಿ ಕೇಳಿದ್ರು ಅಂತೇಳಿ ಭಾಳ ದೊಡ್ಡ ಆರೋಪಗಳನ್ನು ಕಾಂಗ್ರೆಸ್ ಕೂಡ ಮಾಡಿತ್ತು. ಈಗ TJ ಅಬ್ರಾಮ್ ಅವರ ಕೇಸು, ಇದು ದಲಿತ ಜಾಗ, ನೋ ಆ ವಿಚಾರ ಅಲ್ಲ, ಬರೋದೇ ಇಲ್ಲ ಅಲ್ಲಿ. ಇಷ್ಟೇ. ನಾನು ಅವರ ಜೊತೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಕೂಡ ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದೆ. ಅವರು ಎರಡೇ ವಿಚಾರ ಹೇಳೋದು, ಅದು ಜನವಸತಿ ಪ್ರದೇಶ, ಕೃಷಿ ಭೂಮಿ ಅಲ್ಲ, ಅದು ಕೃಷಿ ಭೂಮಿ ಜನವಸತಿ ಪ್ರದೇಶ. ಯಾಕಲ್ಲ ಅಂತಂದ್ರೆ ಆಲ್ರೆಡಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಸೈಟ್ಗಳನ್ನ ಮಾಡಿ ಮಾರಾಟ ಮಾಡಿದ್ದೀರಿ. ಅದಾದ ನಂತರ ಅಲ್ಲಿ ರೋಡ್ ಆಗಿದೆ, ಪಾರ್ಕ್ ಆಗಿದೆ, ವಿಜಯ್ ಪಾರ್ಕ್ ಆಗಿದೆ. ಹೀಗಾಗಿದ್ದು ಕೂಡ ಅದನ್ನ ಕೃಷಿ ಭೂಮಿ ಅಂತ ಕೊಟ್ರಲ್ವಾ, ಅದಕ್ಕೆ ಸಹಿ ಹಾಕಿದ್ದಾರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು. ಅದು ಇವರ ಫೋರ್ಸ್ ಇಂದ ಆಗಿದೆ ಅಂತ, ಪ್ರಭಾವದಿಂದ ಆಗಿದೆ, ಸಿದ್ದರಾಮಯ್ಯನವರ ಪ್ರಭಾವದಿಂದ ಆಗಿದೆ. ಅದು ಕೃಷಿ ಭೂಮಿ ಅಲ್ಲ. ನೀವು ಖಾಸಗಿ ಭೂಮಿಯನ್ನು ಕೃಷಿ ಭೂಮಿ ಮಾಡಿ ತಗೊಂಡಿದ್ದೀರಿ. ಫಸ್ಟ್ ಆಫ್ ಆಲ್ ಇದು ನಿಮ್ಮ ಅಧಿಕಾರ ದುರುಪಯೋಗ, ಇದು ಇವರ ಆರೋಪ ಇರುವಂತದ್ದು. ಒನ್ಸ್ ಅಗೇನ್ ವಿಜಯ್ ಲೇಟೆಸ್ಟ್ ಅಪ್ಡೇಟ್. ಜಯಪ್ರಕಾಶ್, ಇನ್ನೊಂದು 15ರಿಂದ 20 ನಿಮಿಷದಲ್ಲಿ ಅಧಿಕೃತ ಆದೇಶ ಆಗುತ್ತೆ. ಈಗ ಸಾಕಷ್ಟು ರಾಜಕೀಯ ಬೆಳವಣಿಗೆಗೆ ಸಾಕ್ಷಿ ಆಗುವಂಥದ್ದು. ಯಾಕಂದ್ರೆ ಅದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರ ಪಾತ್ರ ಇಲ್ಲ ಅನ್ನುವಂಥದ್ದು ಅವರ ಒಂದು ಅಂದ್ರೆ ಇದ್ರಲ್ಲಿ ನಂದೇ ಪಾತ್ರ ಇಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಾದ ಆಗಿರುವಂಥದ್ದು. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟರೆ ಏನಾಗಬಹುದು ಅನ್ನುವಂಥದ್ದು, ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಸಿದ್ದರಾಮಯ್ಯ ಅವರು ಏನು ಅಪರಾಧಿ ಅಲ್ಲ, ಆರೋಪಿ ಆಗಿರುವಂಥದ್ದು. ಆದ್ರೆ ಅದನ್ನ ಪ್ರೂವ್ ಮಾಡಬೇಕಾಗುವಂಥದ್ದು ಮುಂದಿನ ತನಿಖೆಯ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯದಲ್ಲಿ ಅದರ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನ ಆಧಾರದ ಮೇಲೆ ತನಿಖೆ ನಡೆಸಲು ಸಂಬಂಧಪಟ್ಟಂತೆ ಮೂವ್ ಆಗುತ್ತೆ. ಆದ್ರೆ ಪ್ರಶ್ನೆ ಉದ್ಭವ ಆಗಿರುತ್ತದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂತ. ಹೈಕಮಾಂಡ್ ಸಂಪೂರ್ಣವಾಗಿ ಬೆಂಬಲಕ್ಕಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ರಾಜೀನಾಮೆ ಕೊಡೋದಿಲ್ಲ. ಆದ್ರೆ ಕಾನೂನು ಹೋರಾಟವನ್ನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈಗ ಇಮಿಡಿಯೇಟ್ ಮೂವ್ ಅಂತಂದ್ರೆ ಹೈಕೋರ್ಟ್ಗೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ರದ್ದನ್ನ ಕೋರಿ ಸ್ಕ್ವಾಶ್ ಅನ್ನ ಕೇಳಿ ಹೈಕೋರ್ಟ್ಗೆ ಮೂವ್ ಅನ್ನ ಮಾಡ್ತಾರೆ. ಅದು ಹೈಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೆ, ರಾಜ್ಯಪಾಲರ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಏನಾದ್ರು ಕೂಡ ಹೈಕೋರ್ಟ್ ತಡೆ ಕೊಟ್ರೆ ಅಥವಾ ರದ್ದನ್ನ ಮಾಡಿದ್ರೆ ಅಥವಾ ತಡೆ ಕೊಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಆಗುತ್ತೆ. ಒಂದ್ ವೇಳೆ ಹೈಕೋರ್ಟ್ ಏನಾದ್ರು ಕೂಡ ತಡೆ ಕೊಡಲಿಲ್ಲ ಅಂತಂದ್ರೆ ರಾಜಕೀಯವಾಗಿ ಒಂದಷ್ಟು ಸಂಕಷ್ಟಕ್ಕೆ ಅಥವಾ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ. ಇದು ಎರಡನೇ ಭಾಗ ಇರುವಂತದ್ದು. ಈಗ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಇಡೀ ಹೈಕಮಾಂಡ್ ಸಚಿವ ಸಂಪುಟ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಪಕ್ಷದಲ್ಲಿ ಅಷ್ಟರ ಮಟ್ಟಿಗೆ ಅವರು ಈಗ ಸೇಫ್ ಆಗಿರುವಂತದ್ದು. ಅದೇ ಕಾನೂನಾತ್ಮಕವಾಗಿ ಒಂದಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವಂತದ್ದು. ಈಗೆಲ್ಲವೂ ಕೂಡ ಈಗ ರಾಜ್ಯಪಾಲರು ಈಗ ಏನು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಈಗ ಸಿದ್ದರಾಮಯ್ಯ ಅವರು ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಜಯಪ್ರಕಾಶ್, ಆದ್ರೆ ಈ ಹಿಂದೆ ಯಡಿಯೂರಪ್ಪ ವಿಚಾರ ಬಂದಾಗ ಇದೇ ತರ ಲೋಕಾಯುಕ್ತ ಕೋರ್ಟ್ನಲ್ಲಿ ಕೇಸ್ ದಾಖಲಾಗುತ್ತೆ. ಲೋಕಾಯುಕ್ತ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದ್ದಾಗ ಜಾಮೀನು ಅರ್ಜಿಗಾಗಿ ಆಮೇಲೆ ಸ್ಕ್ವಾಶ್ ಮಾಡಬೇಕು ಅಂತೇಳಿ ಅವರು ಎರಡೆರಡನ್ನು ಮಾಡಿರ್ತಾರೆ ಯಡಿಯೂರಪ್ಪನವರು. ಆದರೆ ವಿಚಾರಣೆಗೆ ಬಂದಿರುವಂಥ ಸಂದರ್ಭದಲ್ಲಿ ಅವರ ಜಾಮೀನು ಅರ್ಜಿ ತಿರಸ್ಕಾರಗೊಳ್ಳುತ್ತೆ, ತಕ್ಷಣವೇ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇಂಥ ಪ್ರಕರಣ ಆಗಿರುತ್ತೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ರಾಜ್ಯದ ನಂಬರ್ 1 ಸುದ್ದಿ ಬ್ರೇಕಿಂಗ್ ರಿಪಬ್ಲಿಕ್ ಕನ್ನಡದಲ್ಲಿ. ನಾವು ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ. ಮೂಡ ಹಗರಣ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಈಗ ನೀಡಿದ್ದಾರೆ. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಾವೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ
ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ, ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಕೋರ್ಟ್ನಲ್ಲಿ ಕೇಸು ದಾಖಲು ಮಾಡೋಕೆ ಹೋಗ್ತಾರೆ. ಈಗ ಕೋರ್ಟ್ ಮುಂದೆ ಇದೆ, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ. ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಅತಿ ದೊಡ್ಡ ಸಂಕಷ್ಟ ಬಂದೊದಗಿದೆ. ಮುಡಾ ಹಗರಣ ಸಂಬಂಧ ಮತ್ತು ಗೊತ್ತಾಗಬೇಕಾಗಿದೆ ಯಾವ ವಿಚಾರಕ್ಕೆ. TJ ಅಬ್ರಹಾಂದ ಸಾಯಿ ಕೃಷ್ಣ ಮುಡಾ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ಇದೀಗ ಕೇಸು ದಾಖಲಾಗತ್ತೆ ಕೋರ್ಟಲ್ಲಿ. ಕೋರ್ಟ್ಗೆ ಅವಕಾಶ ಇದೆ, ಅದನ್ನು ದಾಖಲು ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ. ಸಮ್ಟೈಮ್ಸ್ ಕೋರ್ಟ್ ರಿಜೆಕ್ಟ್ ಮಾಡಬಹುದು, ಸಮ್ಟೈಮ್ಸ್ ಕೇಸು ದಾಖಲಿಸ್ಕೊಳ್ಬಹುದು. ಅದಾದ ನಂತರ ಮುಖ್ಯಮಂತ್ರಿಗಳಿಗೆ ಒಂದು ನೋಟಿಸ್ ಕೊಡುತ್ತೆ ಕೋರ್ಟ್. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಇದನ್ನು ಮಾನ್ಯ ಮಾಡಬೇಡಿ, ಸ್ಕ್ವಾಶ್ ಮಾಡಿ ಅಂಥೇಳಿ ಮನವಿ ಸಲ್ಲಿಸ್ಬೋದು. ಆಗ ಯಾಕಪ್ಪ ಸ್ಕ್ವಾಶ್ ಮಾಡಬೇಕು ಅಂತೇಳಿ ಕೋರ್ಟ್ ಕೇಳ್ಬೋದು. ಸರ್, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂಥೇಳಿ ಇವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೋರ್ಟ್ಗೆ ಒದಗಿಸಬೇಕಾಗತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಅತಿ ದೊಡ್ಡ ಎಕ್ಸ್ಕ್ಲೂಸಿವ್. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ. ಮುಡಾ ಹಗರಣದ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿದೆ. ಮುಖ್ಯಮಂತ್ರಿಗೆ ಇದೀಗ ಸಂಕಷ್ಟ, ಮುಖ್ಯಮಂತ್ರಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು. ಎರಡನೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೊಂದು ಪ್ರಾಸಿಕ್ಯೂಷನ್ ಸುದ್ದಿ ಬ್ರೇಕ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ. ಇಂದು ಅಧಿಕೃತವಾಗಿ ಪ್ರಾಸಿಕ್ಯೂಷನ್ ಸಂಬಂಧ ಘೋಷಣೆಯಾಗತ್ತೆ. ಸಿಎಂ ವಿರುದ್ಧ ಕೇಳಿ ಬಂದಿರುವ ಮುಡಾ ಹಗರಣ ಆರೋಪ. ಮುಡಾದಲ್ಲಿ 14 ಸೈಟ್ಗಳನ್ನು ಪಡೆದಿದ್ದಾರೆ ಒಂದು. ಆಮೇಲೆ 14 ಸೈಟ್ಗಳನ್ನು ಪಡೆದಾಗ ಈ ಹಿಂದೆ ಅವರ ಬಾಮೈದ ತನ್ನ ಪತ್ನಿಗೆ ಕೊಡುವಂತಹ ಗಿಫ್ಟ್ ಡೀಡ್ನಲ್ಲಿ ಆ ಜಾಗ ಆಲ್ರೆಡಿ ಸೈಟ್ಗಳಾಗಿ ಮಾರಾಟವಾಗಿತ್ತು. ಮಾರಾಟವಾದ ನಂತರ ಕೂಡ ಆ ಜಾಗವನ್ನು ಕೃಷಿ ಭೂಮಿ ಅಂತ ನಮೂದು ಮಾಡಿ ಪಡೆದುಕೊಂಡಿದ್ದಾರೆ ಅಂತ ಬೇರೆ ಬೇರೆ ಆರೋಪಗಳಿದೆ. ಒಬ್ಬೊಬ್ಬರು ಒಂದೊಂದು ಆರೋಪ ಮಾಡ್ತಾರೆ. ಒಂದು ಕಡೆ ತಹಶೀಲ್ದಾರ್ ತಪ್ಪು ಸಹಿ ಹಾಕಿದ್ದಾರೆ, ಜಿಲ್ಲಾಧಿಕಾರಿ ತಪ್ಪು ಸಹಿ ಹಾಕಿದ್ದಾರೆ ಅನ್ನುವಂಥದ್ದು. ಬನ್ನಿ, ವಿಜಯ್ ಇದೀಗ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ವಿಜಯ್, ಇದು ಯಾವುದು TJ ಅಬ್ರಹಾಂಗೆ ಸಂಬಂಧಪಟ್ಟದ್ದ, ಸಾಯಿ ಕೃಷ್ಣ ಅವರಿಗೆ ಸಂಬಂಧಪಟ್ಟದ್ದ? ಯಾವ ದೂರನ್ನ ಆಧರಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್